My dear students, in the last class we have discussed about electric current is nothing but rate of change of flow of electric charges we called as an electric current, and also derived formula I is equal to Q by T, and also derived formula I is equal to Q by T. Here I is nothing but electric current, Q is nothing but electric charges, T is nothing but time taken, and SI unit of electric charge is coulomb, and the SI unit of time is second. Then the SI unit of electric current is coulomb per second or ampere. And also discussed about 1 ampere, 2 ampere, 5 ampere, 10 ampere and 15 ampere, so on. In this class we are going to discuss about electric circuit. What is meant by electric circuit? Electric circuit basically divided into three parts. Which are three parts? One is energy supply or supplying device. Next one is energy. First one is energy supplying device. Next one is energy consuming device. Another one is connecting wires. Electric circuit basically divided into three parts. One is energy supplying device, another one is energy consuming device, another one is connecting wires. Which are energy supplying devices? Example cell or battery, or energy supplying device. Actually energy supplying device na use ಮಾಡ್ತೀವಿ. ಎನರ್ಜಿ ಸಪ್ಲೈಯಿಂಗ್ ಡಿವೈಸ್ ಯಾಕೆ ಬೇಕು? ಸೆಲ್ ಯಾಕೆ ಬೇಕು? ಮತ್ತು ಬ್ಯಾಟ್ರಿ ಯಾಕೆ ಬೇಕು? ಎನರ್ಜಿ ಸಪ್ಲೈಯಿಂಗ್ ಡಿವೈಸ್ ಇಟ್ ಫಾರ್ ಎಕ್ಸಾಂಪಲ್ ನೀವು ಓದೋದಕ್ಕೆ ಮನಸ್ಸಿದೆ ಬಟ್ ಓದೋದಕ್ಕೆ ಕೂತ್ಕೊಂತೀರಾ, ನೆಕ್ಸ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ನಾಳೆ ಓದೋಣ, ಇಲ್ಲ ನಾಡಿದ್ದು ಓದೋಣ, ಆಚೆ ನಾಡಿದ್ದು ಓದೋಣ ಅಂತ ಅದೇ ರೀತಿ ಬರ್ತಾ ಇರ್ತೀರ. ಅದೇ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ನಿಮಗೆ ಮೋಟಿವೇಶನ್ ಮಾಡ್ತಾರೆ ಅಂದ್ಕೊಳ್ಳೋಣ. ನಾಳೆದನ್ನು ಹಿಂದೆ ಮಾಡು, ನಾಡಿದ್ದನ್ನು ನಾಳೆ ಮಾಡ್ತಕ್ಕಂಥದ್ದನ್ನ ಇವತ್ತೇ ಮಾಡು ಅಂತ ಮೋಟಿವೇಶನ್ ಮಾಡ್ತಾರೆ. ಆ ಮೋಟಿವೇಶನ್ ಆಗಿ ನೀವೇನು ಮಾಡ್ತೀರಾ? ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ರೀತಿ ಕಂಡಕ್ಟಿಂಗ್ ಮೆಟೀರಿಯಲ್ಸಲ್ಲಿ ಒಂದು ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಅಂದರೆ ಸೋ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್. ಈ ಎಲೆಕ್ಟ್ರಾನ್ಸು ರ್ಯಾಂಡಮ್ ಆಗಿ ಮೂವ್ ಆಗ್ತಿರ್ತವೆ. ನಮಗೆ ಓದೋದಕ್ಕೆ ಆಸೆ ಇದೆ, ಎನರ್ಜಿ ಇದೆ, ಬಟ್ ಓದೋದಕ್ಕೆ ಆಗ್ತಾ ಇಲ್ಲ. ಓದೋದಕ್ಕೆ ಹೋದರೆ ನಾಳೆ ಓದೋಣ ಅನಿಸ್ತಿದೆ, ಬಟ್ ಇಲ್ಲಿ ರ್ಯಾಂಡಮ್ಲಿ ಮೂಮೆಂಟ್ ಆಗ್ತಿದ್ದಾವೆ. ಅವನ್ನ ಯುನಿ ಮೂಮೆಂಟ್ ಆಗಿ ತಗೊಂಡ್ಬರ್ಬೇಕು. ಅಂದರೆ ಯುನಿ ಡೈರೆಕ್ಷನಲ್ಲಿ ಮೂಮೆಂಟ್ ಮಾಡೋ ರೀತಿ ಮಾಡಬೇಕು ನಾವು. ಯುನಿ ಡೈರೆಕ್ಷನಲ್ಲಿ ಆ ಎಲೆಕ್ಟ್ರಾನ್ಸ್ ಏನಾಗಬೇಕು? ಮೂವ್ ಆಗಬೇಕು. ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಒಂದು ಪಾಯಿಂಟ್, ಒಂದು ಪರ್ಟಿಕ್ಯುಲರ್ ಏರಿಯಾ ರೀಜನ್ ಅಂತ ತೊಗೊಂಡ್ರೆ ಅಲ್ಲಿ ಎಷ್ಟು ಚಾರ್ಜ್ ಮೂವ್ ಆಗ್ತಿದ್ದಾವೆ ಅಂತ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನೇ ನಾವು ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರ್ಕೊತೀವಿ. ಹಾಗಾದರೆ ಇಲ್ಲಿ ಒಂದು ಕಂಡಕ್ಟರ್ ಅಂತ ತೊಗೊಂಡ್ರೆ ಅಲ್ಲಿ ಸೋ ಮೆನಿ ಎಲೆಕ್ಟ್ರಾನ್ಸ್ ರ್ಯಾಂಡಮ್ಲಿ ಮೂವ್ಮೆಂಟ್ ಆಗ್ತಿದ್ದಾವೆ. ನಮ್ಮಲ್ಲಿ ಆಸೆ ಜಾಸ್ತಿ ಇದೆ ಓದೋದಕ್ಕೆ, ಬಟ್ ಓದೋದಕ್ಕೆ ಆಗ್ತಿಲ್ಲ. ಸಮ್ ಮೋಟಿವೇಶನ್ ಎನರ್ಜಿ ಬೇಕು,
ಸಮ್ ಮೋಟಿವೇಶನ್ ಎನರ್ಜಿ ಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಎನರ್ಜಿ ಕೊಡ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಒಂದು ಯುನಿ ಡೈರೆಕ್ಷನಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಈ ಎಲೆಕ್ಟ್ರಾನ್ಸ್ನ ಯುನಿ ಡೈರೆಕ್ಷನಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಎಕ್ಸ್ಟರ್ನಲ್ ಎನರ್ಜಿ ಕೊಡ್ತೀವಿ. ಆ ಎನರ್ಜಿ ಎಲ್ಲಿಂದ ತೊಗೊಂಡ್ಬರ್ತೀವಿ, ಸೆಲ್ ಆರ್ ಬ್ಯಾಟರಿ. ಸೆಲ್ ಆರ್ ಬ್ಯಾಟರಿ. ಹಾಗಾದರೆ ಆ ಸೆಲ್ನಲ್ಲಿ ಎನರ್ಜಿ ಯಾವ ರೀತಿ ಸ್ಟೋರ್ ಆಗುತ್ತೆ ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ ಯಾವ ರೀತಿ ಇರ್ತವೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆ ಸೆಲ್ ಒಳಗಡೆ ಯಾವ ರೀತಿ ಎನರ್ಜಿ ಸ್ಟೋರ್ ಆಗಿರುತ್ತೆ, ಆರ್ ಎಲೆಕ್ಟ್ರಿಕ್ ಚಾರ್ಜಸ್ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಎಕ್ಸ್ಟರ್ನಲ್ ಎನರ್ಜಿ ಎಲ್ಲಿಂದ ಬರ್ತಿದೆ, ಈಗ ನಮಗೆ ಯುನಿ ಡೈರೆಕ್ಷನಲ್ಲಿ ಈ ಎಲೆಕ್ಟ್ರಾನ್ಸ್ನ ಮೂವ್ ಮಾಡ್ಬೇಕು ನಾವು. ಆ ಎಕ್ಸ್ಟರ್ನಲ್ ಎನರ್ಜಿ ಏನು ಮಾಡೋಣ, ಯಾವುದು ಎಕ್ಸ್ಟರ್ನಲ್ ಎನರ್ಜಿ, ಇದರ್ ಸೆಲ್ ಆರ್ ಯೂಸಿಂಗ್ ಬ್ಯಾಟ್ರಿ. ಏನು ಸರ್, ಸೆಲ್ ಅಂತಲೂ ಕರೀತಾ ಇದ್ದೀವಿ, ಬ್ಯಾಟ್ರಿ ಅಂತಲೂ ಕರೀತಾ ಇದ್ದೀವಿ. ವಾಟ್ ಈಸ್ ಮೀನ್ ಬೈ ಸೆಲ್ ಆ್ಯಂಡ್ ಬ್ಯಾಟ್ರಿ? ಸೆಲ್ ಅಂದ್ರೇನು, ಬ್ಯಾಟ್ರಿ ಅಂದ್ರೆ, ಸೆಲ್ ಈಸ್ ನಥಿಂಗ್ ಬಟ್ it having two terminals, one is positive, another one is negative. Cell is nothing but having two terminals, one is positive terminal, another one is negative terminal. Then what is battery? Battery is nothing but combination of cells. One or more cells is nothing but two or more cells. We called as an battery. Combination. ಇದಕ್ಕೆ ಏನು ಮಾಡ್ತೀವಿ, ಕಾಂಬಿನೇಷನ್ ಮಾಡ್ತಾ ಬಂದರೆ this is our battery. This is our battery. The combination of cell we called as a battery. Cell is nothing but positive terminal and negative terminal are there. The combination of these type of cell we called as a battery. These battery are by using this cell we can supply external energy into the flowing electric current or nothing but electric charges. Another one, energy consuming devices. In the electric circuit, another one device is energy consuming device. For example, ನೀವು ಮೋಟಿವೇಶನ್ ಮಾಡಿದ್ರೆ ಏನು ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಓದೋದಕ್ಕೆ. ಹಾಗಾದ್ರೆ ನಾನು ಎನರ್ಜಿ ಕೊಡ್ತಾ ಇದ್ದೀವಿ, ಇಂಥ ಟೈಪ್ ಆಫ್ ಮೋಟಿವೇಶನಲ್ ಎನರ್ಜಿ. ನೀವು ಆ ಎನರ್ಜಿನ ಏನು ಮಾಡ್ತಾ ಇದ್ದೀರಾ, ಕನ್ಸ್ಯೂಮ್ ಮಾಡಿಕೊಂಡು ರೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನೀವೇನು ಮಾಡ್ತಾ ಇದ್ದೀರಾ, ಆ ಎನರ್ಜಿ ಕನ್ಸ್ಯೂಮ್ ಮಾಡಿಕೊಂಡು ನೀವು ರೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಟ್ ಎನರ್ಜಿ ವಿ ಕಾಲ್ಡ್ ಆಸ್ ಅ ಕನ್ಸ್ಯೂಮಿಂಗ್ ಎನರ್ಜಿ. ದಟ್ ಎನರ್ಜಿ ವಿ ಕಾಲ್ಡ್ ಆಸ್ ಅನ್ ಕನ್ಸ್ಯೂಮಿಂಗ್ ಎನರ್ಜಿ. Here in the electric circuit, which are consuming devices? The consuming devices are bulb or TV or mobile. These are all consuming devices. ನಾವು ಎನರ್ಜಿ ಒಂದು ಕೊಡ್ತಾ ಇದ್ದೀವಿ ಅಂದರೆ ಎನರ್ಜಿ ಕನ್ಸ್ಯೂಮ್ ಮಾಡೋದಕ್ಕೂ ಡಿವೈಸ್ ಬೇಕಾಗುತ್ತೆ. ಹಾಗಾದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಯಾವಾಗ ನೋಡ್ತೀವಿ, ಎನರ್ಜಿ ಸಪ್ಲೈಯಿಂಗ್ ಡಿವೈಸಸ್ ವಿಚ್ ಆರ್ ನಥಿಂಗ್ ಬಟ್ ಸೆಲ್ ಆ್ಯಂಡ್ ಬ್ಯಾಟ್ರಿ. ಎನರ್ಜಿ ಕನ್ಸ್ಯೂಮಿಂಗ್ ಡಿವೈಸಸ್ ವಿಚ್ ಆರ್ ನಥಿಂಗ್ ಬಟ್ ಬಲ್ಬ್, TV and mobile, etc. So on electric devices. Next, last one is connecting wires. The connecting wires, it act as a medium. It acts as a medium through the passing of electric current. Electric current ನ ಫ್ಲೋ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಕನೆಕ್ಟಿಂಗ್ ವೈಯರ್ಸ್ನ ಯೂಸ್ ಮಾಡ್ತೀವಿ. ಅದೇನು ಮಾಡುತ್ತೆ, ಆ್ಯಕ್ಟ್ ಆ್ಯಸ್ ಅ ಮೀಡಿಯಮ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ ಎನರ್ಜಿನ ತಗೊಂಡು ಹೋಗೋದಕ್ಕೋಸ್ಕರ ಏನು ಮಾಡುತ್ತೆ, ಅದು ಮೀಡಿಯಮ್ ಆಗಿ ಆ್ಯಕ್ಟ್ ಮಾಡ್ತವೆ. ಎನರ್ಜಿ ಮೂಮೆಂಟ್ನ ತೊಗೊಂಡು ಹೋಗೋದಾಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ನ ತೊಗೊಂಡು ಹೋಗೋದಾಗಿರ್ಬೋದು. ಅದನ್ನ ಏನು ಮಾಡುತ್ತೆ, ಕನೆಕ್ಟಿಂಗ್ ವೈಯರ್ಸ್ ಆ್ಯಕ್ಟ್ ಆ್ಯಸ್ ಅ ಮೀಡಿಯಮ್. ಫಾರ್ ಎಕ್ಸಾಂಪಲ್, ನಾವು ಮೋಟಿವೇಶನಲ್ ಎನರ್ಜಿ ಕೊಡ್ತಾ ಇದೀಯಾ, ನೀವು ಕನ್ಸ್ಯೂಮ್ ಮಾಡ್ಕೊತಾ ಇದೀಯಾ. ದ ಮೀಡಿಯಮ್ ಆ್ಯಕ್ಟ್ ಆ್ಯಸ್ ಅನ್ ಏರ್ ಮೀಡಿಯಮ್. ಏನು ಮಾಡ್ತಿದೆ, ಸೌಂಡ್ನ ನನ್ನಿಂದ ನಿಮ್ಮವರೆಗೂ ಅದೇನು ಮಾಡ್ತಿದೆ, ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಿದೆ. ದ ಏರ್ ಈಸ್ ದ ಮೀಡಿಯಮ್ ಆ್ಯಕ್ಟ್ ಆ್ಯಸ್ ಅನ್ ಯು ಆ್ಯಂಡ್ ಮೀ. ಆ್ಯಂಡ್ ಆಲ್ಸೋ ಹಿಯರ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆರ್ ಇನ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಇನ್ ಎಲೆಕ್ಟ್ರಿಸಿಟಿ, ದ ಕನೆಕ್ಟಿಂಗ್ ವೈರ್ಸ್ ಆ್ಯಕ್ಟ್ ಆ್ಯಸ್ ಅನ್ medium. Next one, the schematic diagram of electric circuit or is nothing but the bulb can be represented as, this is the symbol, we can represent bulb. This one is the symbol, we can represent bulb. Another one, the cell can be represented as, this is the positive terminal, this one is the negative terminal. Another one, battery can be represented as,
and so on. Positive, negative, and so on. The combination of cell we called as a battery. This one is the battery. The circuit diagram of battery, the circuit diagram of cell. This one is the cell. This one is the bulb or energy consuming device. And the ammeter. Which one is the measuring unit of current or measuring device of current? Measuring device is ammeter. Here also one is positive terminal, another one is negative terminal. This one is the current measuring device. The current measuring device is nothing but ammeter. One end is positive, another one end is negative. The schematic diagram is this one is ammeter. Another one, this one is the plug key or switch. Plug key or switch. It will be make or stop the current flowing. It will make or stop the current flowing or charges flowing. Here, this one is the positive and negative. This one is the positive, negative. This one is the plug key. This one is cell, this one is bulb and ammeter. Here the ammeter and bulb and cell, and this one is the plug key. This one called as an electric circuit, a schematic diagram of electric current. Schematic diagram of electric current. The electron flows through the negative terminal of the battery to positive terminal of the battery. The electrons flow likewise. The electrons flow in this way, negative terminal of the battery to positive terminal of the battery, and also will be flow like this. Electrons are flow like this. Electrons illinda flow ಆಗ್ತವೆ. Negative terminal of the battery ಇಂದ positive terminal of the battery ವರೆಗೂ ಅವು ಏನಾಗ್ತಿರ್ತವೆ, flow ಆಗ್ತಿರ್ತವೆ. These flow upon electron or these flow upon rate of flow upon electric charge we called as an electric current. Electric current, the symbol is I, but the current flow in the direction of positive terminal of the battery to negative terminal of the battery. The current flow is taken as positive terminal of the battery to negative terminal of the battery. ಯಾಕೆ ಸರ್ ನಾವು ಫ್ಲೋ ಆಫ್ ಎಲೆಕ್ಟ್ರಾನ್ನೇ ನಾವು ಕರೆಂಟ್ ಅಂದ್ಕೊತಾ ಇದ್ದೀವಿ ಅಂದರೆ, ಬಟ್ ಅದು ರಿವರ್ಸ್ ಪ್ರೋಸೆಸ್ನ ನಾವು ಯಾಕೆ ಕರೆಂಟ್ ಅಂತ ಕರ್ಕೊತಾ ಇದ್ದೀವಿ ಇಲ್ಲಿ? ಬಿಕಾಸ್ ವಿ ಕ್ಯಾನ್ ಕನ್ವೀನಿಯನ್ಷಿಯಲಿ ಟೇಕನ್ ಆಸ್ ಕರೆಂಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ ಫ್ಲೋ. ಆ ಎಲೆಕ್ಟ್ರಾನ್ ಫ್ಲೋ ಏನಾಗ್ತಿದ್ದಾವೆ, ಆ ಎಲೆಕ್ಟ್ರಾನ್ ಫ್ಲೋಗೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಕರೆಂಟನ್ನು ತಗೊತಾ ಬರ್ತೀವಿ. ಯಾಕೆ? ಬಿಕಾಸ್ ವೈ? ಯಾಕೆ ಅಂದರೆ ಆ ಎಲೆಕ್ಟ್ರಾನ್ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆನೇ ನಾವು ಎಲೆಕ್ಟ್ರಿಸಿಟಿನ ಅಬ್ಸರ್ವ್ ಮಾಡಿದ್ವಿ. ಎಲೆಕ್ಟ್ರಾನ್ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆನೇ, ಎಲೆಕ್ಟ್ರಾನ್ಸ್ ಇದಾವೆ ಅಂತ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆನೇ ಸಮ್ ಥಿಯರೀಸ್ನ, ಎಲೆಕ್ಟ್ರಿಸಿಟಿ ಥಿಯರೀಸ್ನ ಡೆವಲಪ್ ಮಾಡಿದ್ವಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನೆಕ್ಸ್ಟು ಎಲೆಕ್ಟ್ರಾನ್ ಕಾನ್ಸೆಪ್ಟ್ ಬಂದಾದ್ಮೇಲೂ ಕೂಡ ಆ ಥಿಯರೀಸ್ಗೆ ಏನೂ ಎಫೆಕ್ಟ್ ಆಗಬಾರ್ದು, ಆ ಥಿಯರೀಸು ಏನೂ ಚೇಂಜ್ ಆಗಬಾರ್ದು ಅಂತ ವಿ ಕನ್ವೆನ್ಷಿಯಲಿ ಈಸ್ ನಥಿಂಗ್ ಬಟ್ ಅಸ್ಯೂಮಿಂಗ್ ದ್ಯಾಟ್ ದ ಕರೆಂಟ್ ಈಸ್ ಫ್ಲೋ ಆಫ್ ಅನ್ ರಿವರ್ಸ್ ಡೈರೆಕ್ಷನ್ ಆರ್ ಆಪೋಸಿಟ್ ಡೈರೆಕ್ಷನ್ ಆಫ್ ಅನ್ ಫ್ಲೋ ಆಫ್ ಅನ್ ಎಲೆಕ್ಟ್ರಾನ್ಸ್, ಆಪೋಸಿಟ್ ಡೈರೆಕ್ಷನ್ ಆಫ್ ಅನ್ ಎಲೆಕ್ಟ್ರಾನ್ಸ್. ಏನು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರ್ತವೆ ಆ ಆಪೋಸಿಟ್ ಡೈರೆಕ್ಷನಲ್ಲಿ ನಮ್ಮ ಕರೆಂಟ್ ಏನಾಗ್ತಿರುತ್ತೆ, ಫ್ಲೋ ಆಗ್ತಿರುತ್ತೆ ಅಂದರೆ ವಿ ಕ್ಯಾನ್ ಅಸ್ಯೂಮ್.
the ammeter, here is this one is a ammeter. The positive terminal is always connected to the positive terminal of the battery. In the ammeter, the positive terminal is always connected to the positive terminal of the battery. Negative terminal of the ammeter is always connected to the negative terminal of the battery, and the ammeter is always connected. Ammeter is always connected in series. ಅಮ್ಮೀಟರ್ನ ನಾವು ಯಾವಾಗಲೂ ಕೂಡ ಸೀರೀಸಲ್ಲಿ ಕನೆಕ್ಟ್ ಮಾಡ್ಬೋದು, ಕನೆಕ್ಟ್ ಮಾಡಬೇಕು. ಯಾಕೆ ಸರ್ ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕು? ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಏನಾಗುತ್ತೆ? ಅಮ್ಮೀಟರ್ನ ನಾವು ಪ್ಯಾರಲಲ್ಗೆ ಕನೆಕ್ಟ್ ಮಾಡಿದ್ರೆ ನೋಡಿ, we can connect ammeter in parallel. This one is our cell, this one is the parallel connection. Ammeter positive and negative, battery positive and negative. This one is the current direction, positive to negative current direction. Negative to positive is nothing but electrons flow, movement of electrons, we call as an positive. Opposite direction of an electrons is nothing but current. ಇಲ್ಲಿ ನೋಡಿ, ಇಲ್ಲಿ ನಾವೇನಾದರೂ ಅಮ್ಮೀಟರ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಕರೆಂಟ್ನ ಮೆಜರ್ ಮಾಡೋದಕ್ಕೆ. ಕರೆಂಟ್ ಎಷ್ಟಿದೆ, 1 ಆಂಪಿಯರ್ ಇದೆಯಾ, 2 ಆಂಪಿಯರ್ ಇದೆಯಾ, 3 ಆಂಪಿಯರ್ ಇದೆಯಾ ಅಂತ ಮೆಜರ್ ಮಾಡೋದಕ್ಕೋಸ್ಕರ ಅಮ್ಮೀಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಅಮ್ಮೀಟರ್ನ ಸೀರೀಸ್ ಕನೆಕ್ಷನ್ ಬಿಟ್ಬಿಟ್ಟು ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದ್ದಾವೆ. ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿದ್ದವು, 2 ಪಾತ್ಸ್ ಬಂದ್ಬಿಡ್ತವೆ. ಇದು ಒಂದು ಪಾತ್ ಆಗುತ್ತೆ, ಇದು ಒಂದು ಪಾತ್ ಆಗುತ್ತೆ. ದೇರ್ ಆರ್ 2 ವೇ ಆರ್ 2 ರೋಡ್. ಈಗ 2 ರೋಡ್ ಅಂತ ತೊಗೊಂಡ್ರೆ ಸಮ್ ಪೀಪಲ್ಸ್ ಬರ್ತಿರ್ತದೆ, ಕೌಂಟ್ ಮಾಡ್ತಿರ್ತೀವಿ, ಎಲ್ಲೋ ಒಂದು ಸ್ಟೇಜ್ನಲ್ಲಿ ಕೌಂಟ್ ಮಾಡ್ತಿರ್ತೀವಿ. 2 ವೇನ ಮಾಡ್ಕೊಟ್ಬಿಟ್ರೆ ಅಲ್ಲಿ ಒಂದು ಪಾಯಿಂಟಲ್ಲಿ ನಾವು ಕೌಂಟ್ ಮಾಡ್ತಾ ಇದ್ದೀವಿ ಅಂದರೆ ಅವನೇನು ಮಾಡ್ತಾನೆ, 2 ರೋಡ್ಸ್ ಇದ್ದಾವೆ. ಫಸ್ಟ್ ಏನಿತ್ತು, ಒಂದು ರೋಡ್ ಇತ್ತು, ಈ ಪಾಯಿಂಟಲ್ಲಿ ಕೌಂಟ್ ಮಾಡ್ತಿದ್ವಿ, ಎಷ್ಟು ಜನ ಹೋಗ್ತಿದ್ದಾರೆ ಈ ರೋಡಲ್ಲಿ ಅಂತ ಗೊತ್ತಿತ್ತು. ನೆಕ್ಸ್ಟ್ ಏನು ಮಾಡಿಬಿಡ್ತೀವಿ, ಅದಕ್ಕೆ ಈ ವೇನಲ್ಲಿ ಇನ್ನೊಂದು ಪಾತನ್ನು ಕನೆಕ್ಷನ್ ಮಾಡಿಬಿಟ್ರೆ ನಾನು ಈ ಪಾತಲ್ಲೇ ಕೌಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಪಾತ್ನಲ್ಲಿ ಹೋಗ್ತಕ್ಕಂಥವ್ರು ನಮಗೆ ಕೌಂಟ್ಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಎಲೆಕ್ಟ್ರಾನ್ಸ್ ಫ್ಲೋ, ದ ಮೂಮೆಂಟ್ ಆಫ್ ಆನ್ ಎಲೆಕ್ಟ್ರಾನ್ಸ್ ನೋಡಿ, ಇಲ್ಲಿ ಈ ಪಾತ್ನಲ್ಲೂ ಬರ್ಬೋದು ಮತ್ತು ಈ ಪಾತ್ನಲ್ಲೂ ಬರ್ಬೋದು. ಇಟ್ ಕ್ಯಾನ್ ಬಿ ವೇರಿ, ದ ಕರೆಂಟ್ ಕ್ಯಾನ್ ಬಿ ವೇರಿ. ದೇರ್ ಆರ್ 2 ವೇಸ್. 2 ವೇಸ್ ಇದ್ದಾಗ ಅಲ್ಲಿ ಎಲ್ಲ ಎಲೆಕ್ಟ್ರಾನ್ಸು ಅಥವಾ ಎಲ್ಲ ಚಾರ್ಜಸ್ಸು ಅಲ್ಲಿ ಒಂದೇ ವೇನಲ್ಲಿ ಬರೋದಿಲ್ಲ. 2 ವೇನಲ್ಲಿ ಹೋದರೆ ಒಂದು ವೇನಲ್ಲಿ ಹೋಗೋ ಮಾತ್ರ ಕೌಂಟಿಗೆ ಸಿಗ್ತವೆ, ಇನ್ನೊಂದು ವೇನಲ್ಲಿ ಹೋಗ್ತಕ್ಕಂಥವು ಕೌಂಟಿಗೆ ಸಿಗಲ್ಲ. ಮತ್ತೆ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಅಬ್ಸರ್ವ್ ದಟ್ ದ ಅಮ್ಮೀಟರ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಬ್ಯಾಟ್ರಿ. ಅಮ್ಮೀಟರ್ ಏನಾಗುತ್ತೆ, ಡೈರೆಕ್ಟಾಗಿ ಬ್ಯಾಟ್ರಿ ಕನೆಕ್ಟ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಟ್ ಕ್ಯಾನ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಬ್ಯಾಟ್ರಿ. There is no energy consuming device. Energy consuming device ಇಲ್ಲ, ಎನರ್ಜಿ ಕನ್ಸ್ಯೂಮ್ ಆಗ್ತಿಲ್ಲ. ದ ಡೈರೆಕ್ಟ್ ಕನೆಕ್ಷನ್, 2 ವೈರ್ ಏನಾಗ್ತಿದೆ, ಡೈರೆಕ್ಟ್ ಕನೆಕ್ಷನ್ ಆಗ್ತಿದೆ, ಅಲ್ಲಿ ಅಮ್ಮೀಟರು ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಅಮ್ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಟು ದ ಸೀರೀಸ್. Ammeter is always connected to in series. Then the electric circuit can be defined as a continuous and closed path of an electric current. Electric current is called electric circuit. A continuous and closed path of an electric current. Continuous and closed path of an, closed ಆಗಿದೆ, ಎಲ್ಲೂ ಅಲ್ಲಿ ಬ್ರೇಕ್ ಡೌನ್ ಆಗಿಲ್ಲ. A continuous and closed path of an electric circuit, electric current, closed path of an electric current is called electric circuit. This one is the schematic diagram of electric circuit. The electric circuit, the smallest
electric current can also be measured. The smallest quantity of an electric current we can also be measured. The unit conversion, for example, 1 meter is equal to 100 centimeter. ಮೀಟರ್ನ ಸ್ಮಾಲೆಸ್ಟ್ ಯೂನಿಟ್ ಅನ್ನು ಕೂಡ ನಾವು ಹೇಳ್ತಾ ಇದ್ದೀವಿ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಂತ. ಅದೇ ರೀತಿಯಲ್ಲಿ ಕರೆಂಟು ಕೂಡ ಆಂಪಿಯರಲ್ಲಿ ಇರ್ತಕ್ಕಂಥದ್ದು ಇನ್ನೂ ಸ್ಮಾಲ್ ಕ್ವಾಂಟಿಟಿನಲ್ಲೂ ನಾವು ಹೇಳ್ತಾ ಬರ್ಬೋದು. ಅದು ಯಾವ ರೀತಿ ಹೇಳ್ತಾ ಬರ್ಬೋದು ನೋಡಿ, ಇಲ್ಲಿ 1 ಆಂಪಿಯರ್ ಇಸ್ ಈಕ್ವಲ್ ಟು 1000 milliampere. 1 ampere is equal to 1000 milliampere. It can be converted smallest quantity of a current. 1 ampere na 1000 milliampere ಆಗಿ ನಾವು ಕನ್ವರ್ಟ್ ಮಾಡಬಹುದು. ಹಾಗಾದ್ರೆ 1 milliampere is equal to divide 1000 on both side, 1 by 1000 ampere. 1 milliampere is equal to 1 by 1000 ampere is nothing but 1 milliampere is equal to 1 by 10 to the power of 3 ampere. 1 milliampere is equal to 10 to the power of minus 3 ampere. 1 milliampere is nothing but 10 to the power of minus 3 ampere. 1 milliampere is nothing but 10 to the power of minus 3 ampere. And also 1 microampere is equal to 10 to the power of minus 6 ampere. 1 microampere is equal to 10 to the power of minus 6 ampere. 1 milliampere is equal to 10 to the power of minus 3 ampere. We can do one of the problem regarding this electric current, and we can solve one of the problem. A current problem, a current of 0.5 ampere, a current of 0.5 ampere is drawn on a or by a filament through the electric bulb for 10 minutes. Find the amount of electric charges. Find the amount of electric charges flows through the electric circuit. Flows through the electric circuit. ನೋಡಿ, a current of 0.5 ampere is drawn by a filament through the electric bulb for 10 minutes. Find the amount of electric charges flow through the electric circuit. ಇಲ್ಲಿ ಏನು ಕೊಟ್ಟಿದ್ದಾರೆ, given ಎಲೆಕ್ಟ್ರಿಕ್ ಕರೆಂಟು 0.5 ಆಂಪಿಯರು ಬಲ್ಬ್ ಮುಖಾಂತರ ಏನಾಗ್ತಿದೆ, ಫ್ಲೋ ಆಗ್ತಿದೆ. 0.5 ಆಂಪಿಯರ್ ಇಸ್ ನಥಿಂಗ್ ಬಟ್ 0.5 ಆಂಪಿಯರ್ ಇಸ್ ನಥಿಂಗ್ ಬಟ್ 0.5 ಕೂಲಮ್ ಇನ್ 1 ಸೆಕೆಂಡ್. 0.5 ಕೂಲಮ್ ಇನ್ 1 ಸೆಕೆಂಡ್ ಅಂದರೆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ 1 ಸೆಕೆಂಡಲ್ಲಿ 0.5 ಕೂಲಮ್ ಆಫ್ ಚಾರ್ಜಸ್ಸು ಫ್ಲೋ ಆಗ್ತಿದ್ದಾವೆ. ಒಂದು ಪಾಯಿಂಟು, ಒಂದು ರೀಜನಲ್ಲಿ 0.5 ಕೂಲಮು 1 ಸೆಕೆಂಡಲ್ಲಿ ಫ್ಲೋ ಆಗ್ತಿದ್ದಾವೆ ಅಂದರೆ, ಹಾಗಾದರೆ ಆ ಬಲ್ಬ್ ಮುಖಾಂತರ 10 ನಿಮಿಷ ಕರೆಂಟು ಫ್ಲೋ ಆಗಿದೆ. ಆ ಬಲ್ಬ್ ಮುಖಾಂತರ ಎಷ್ಟು, 10 ಮಿನಿಟ್ಸು ಕರೆಂಟ್ ಏನಾಗ್ತಿದೆ, ಫ್ಲೋ ಆಗ್ತಿದೆ. ಎಲೆಕ್ಟ್ರಿಕ್ ಕರೆಂಟ್ ಏನಾಗ್ತಿದೆ, ಒಂದು ಬಲ್ಬ್ ಇದೆ, ಅದರ ಮುಖಾಂತರ ಒಂದು ಪಾಯಿಂಟ್ ಅಂತ ತಗೊಂಡ್ರೆ 0.5 ಕೂಲಮ್ ಇನ್ 1 ಸೆಕೆಂಡಲ್ಲಿ ಚಾರ್ಜಸ್ ಫ್ಲೋ ಆಗ್ತಿದ್ದಾವೆ. ಅಷ್ಟು ಚಾರ್ಜಸ್ 0.5 ಕೂಲಮ್ ಚಾರ್ಜಸ್ಸು 1 ಸೆಕೆಂಡಲ್ಲಿ ಫ್ಲೋ ಆಗ್ತಿದ್ದಾವೆ ಅಂದರೆ 10 ನಿಮಿಷ ಆ ಬಲ್ಬಲ್ಲಿ ಫ್ಲೋ ಆಗಿದ್ದಾವೆ ಅಂದರೆ ಅವರ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಎಷ್ಟು ಫ್ಲೋ ಆಗಿದ್ದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. ದಿಸ್ ನಥಿಂಗ್ ಬಟ್ ದ ಕರೆಂಟ್ I is equal to 0.5 ampere. The current I is equal to 0.5 ampere. Another one, the time will be given 10 minutes. Time will be given
10 minutes. Next we find out what will we find? Q is equal to question mark is nothing but electric charge. This is nothing but electric charge. We can find out amount of electric charge is nothing but Q is equal to question mark. I is equal to 0.5 ampere, T is equal to 10 minutes, Q is equal to question mark. We can solve in the direct way, this way. You can check out by using formula. 0.5 ampere is nothing but 0.5 coulomb in 1 second. Up to 10 minutes. 10 minutes is nothing but the SI unit of time is second. It can be converted into second. 10 into 60 seconds is nothing but 600 seconds. ಅದಿಷ್ಟು ನಿಮಿಷ ಎಷ್ಟು ಸೆಕೆಂಡ್ ಫ್ಲೋ ಆಗ್ತಿದೆ? ಆ 600 ಸೆಕೆಂಡ್ಸು ಫ್ಲೋ ಆಗ್ತಿದೆ. ಎಷ್ಟು ಸೆಕೆಂಡ್ಸ್ ಫ್ಲೋ ಆಗ್ತಿದೆ? 600 ಸೆಕೆಂಡ್ಸು ಆ ಕರೆಂಟು ಫ್ಲೋ ಆಗ್ತಿದೆ. ಎಷ್ಟು ಮುಖಾಂತರ? 0.5 ಕೂಲಮ್ ಇನ್ 1 ಸೆಕೆಂಡ್. 1 ಸೆಕೆಂಡ್ಗೆ 0.5 ಕೂಲಮ್ ಹೋಗ್ತು ಅಂದರೆ 600 ಸೆಕೆಂಡ್ಗೆ ಎಷ್ಟಾಗುತ್ತೆ? 0.5 ಇಂಟು 600 ಇಸ್ ನಥಿಂಗ್ ಬಟ್ 00 6 5 30 ಪಾಯಿಂಟ್ ಈಸ್ ನಥಿಂಗ್ ಬಟ್ 300 ಕೂಲಮ್ ಆಫ್ ಚಾರ್ಜಸ್. 300 electric coulomb of electric charges flow in that electric bulb. ಆ ಎಲೆಕ್ಟ್ರಿಕ್ ಬಲ್ಬ್ ಮುಖಾಂತರ 300 ಚಾರ್ಜಸ್ 300 ಕೂಲಮ್ ಆಫ್ ಚಾರ್ಜಸ್ ಏನಾಗ್ತಿದ್ದಾವೆ? ಫ್ಲೋ ಆಗ್ತಿದ್ದಾವೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕ್ವಶನ್. ವಿ ಕ್ಯಾನ್ ಫೈಂಡ್ ಬೈ ಯೂಸಿಂಗ್ ಫಾರ್ಮುಲಾ. ದಿಸ್ ಒನ್ ಇಸ್ ದ ಆನ್ಸರ್ ಈಸ್ 300 ಕೂಲಮ್. By using formula, the time can be converted into second because of SI unit of time is second. 1 minute is equal to 60 seconds. Then 10 minute is equal to 10 into 60 second is nothing but 600 seconds. 600 seconds. Next one, the formula is I is equal to Q by T. I is equal to Q by T. I is equal to I is what? 0. We can find out Q. That's why Q is I into T by transposing method. I into T is equal to Q, or Q is equal to IT. Q is equal to I into T. Next one, Q is equal to I is what? 0.5 ampere. 0.5 ampere. The current SI unit is ampere. That's why we don't change any another SI units. 0.5 into time is what? 600 seconds. 600. This one is ampere. This one is second. 600 seconds. Q is equal to 0.5 into 600 is nothing but 300. 600. 0.5 into 600. 0 0 0 0 6 5 30. 6 5 30. 0 0 0 3. Point admile digit is 1 digit. That's why we can put it point in this place. The value becomes 300. 300 coulomb. 300 coulomb of charges flow through the SI unit of electric charge is coulomb. 300 coulomb of charges flow in the electric bulb for 10 minutes. ಎಷ್ಟು ಚಾರ್ಜಸ್ ಫ್ಲೋ ಆಗ್ತಿದ್ದಾವೆ? 10 ನಿಮಿಷಕ್ಕೆ 300 ಚಾರ್ಜಸ್ಸು ಅಲ್ಲಿ ಬಲ್ಬ್ ಮುಖಾಂತರ 10 ಮಿನಿಟ್ಸಲ್ಲಿ ಫ್ಲೋ ಆಗ್ತಿದ್ದಾವೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕ್ವಶನ್. Another one problem, do it yourself. A current of 15 ampere is drawn by a filament through the electric bulb for 15 minutes. Find the amount of electric charge flow through the electric circuit. ಅಂದರೆ 15 ಆಂಪಿಯರ್ ಇರ್ತಕ್ಕಂಥ ಅಂದರೆ 15 ಕೂಲಮ್ ಪರ್ ಸೆಕೆಂಡಲ್ಲಿ ಒಂದು ಪಾಯಿಂಟಲ್ಲಿ ಫ್ಲೋ ಆಗ್ತಿದ್ದಾವೆ. ಇಸ್ ನಥಿಂಗ್ ಬಟ್ ಒಂದು ಫಿಲಮೆಂಟಲ್ಲಿ ಫ್ಲೋ ಆಗ್ತಿದ್ದಾವೆ ಅಂದರೆ ಅದು ಎಷ್ಟು ನಿಮಿಷ ಫ್ಲೋ ಆಗಿದೆ? 15 ಮಿನಿಟ್ಸ್ ಫ್ಲೋ ಆಗಿದೆ. ಎಷ್ಟು ನಿಮಿಷ ಫ್ಲೋ ಆಗಿದೆ? 15 ನಿಮಿಷ ಫ್ಲೋ ಆಗಿದೆ. ಹಾಗಾದರೆ ಟೋಟಲ್ ಎಲೆಕ್ಟ್ರಿಕ್ ಚಾರ್ಜಸ್ ಅದರಲ್ಲಿ ಎಷ್ಟು ಫ್ಲೋ ಆಗಿದ್ದಾವೆ? ಟೋಟಲ್ ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ಸು ಎಷ್ಟು ಫ್ಲೋ ಆಗಿದ್ದಾವೆ ನೋಡಿ. 15 ಕೂಲಮ್ ಆಫ್ ಚಾರ್ಜಸ್ 1 ಸೆಕೆಂಡಲ್ಲ 15 ಕೂಲಮ್ ಚಾರ್ಜಸ್ ಇಲ್ಲಿದ್ದಾವೆ ಅಂದರೆ 15 ಆಂಪಿಯರ್ ಇಸ್ ನಥಿಂಗ್ ಬಟ್ 15 ಕೂಲಮ್ ಡಿವೈಡೆಡ್ ಬೈ 1 ಸೆಕೆಂಡ್ ಇಸ್ ನಥಿಂಗ್ ಬಟ್ 15 ಚಾರ್ಜಸ್ ಇದ್ದಾವೆ ಅಂದರೆ 1 ಸೆಕೆಂಡಲ್ಲಿ ಫ್ಲೋ ಆಗ್ತಿದ್ದಾವೆ. 1 ಸೆಕೆಂಡಲ್ಲಿ 15 ಹೋಗ್ತಿದ್ದಾವೆ. ಇನ್ನು 2ನೇ ಸೆಕೆಂಡಲ್ಲಿ 30,
45, 60 ಆ್ಯಂಡ್ ಸೋ ಆನ್ ಈ ರೀತಿ ಹೋಗ್ತಿದ್ದಾವೆ ಅಂದರೆ 15 ಮಿನಿಟ್ಸ್ ಆದಮೇಲೆ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಎಷ್ಟಿರ್ತವೆ, ಅದರಲ್ಲಿ ಟೋಟಲ್ ನಂಬರ್ ಆಫ್ ಚಾರ್ಜಸ್ ಎಷ್ಟು ಫ್ಲೋ ಆಗಿದ್ದಾವೆ ಇನ್ ಪರ್ಟಿಕ್ಯುಲರ್ ಪಾಯಿಂಟ್ ವಿ ಕ್ಯಾನ್ ಬಿ ಫೈಂಡ್ ಔಟ್. ಡೂ ಇಟ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.